ನಮಸ್ಕಾರ ಸ್ನೇಹಿತರೆ. ಎಲ್ಲ ಒಂದು ಕಡೆ ಇವತ್ತು ನಮ್ಮ ಒಂದು ಹಾಲಿನ ದರ ಏನೂ ಆಗಿಲ್ಲ ನಮ್ಮ ರಾಜ್ಯದಲ್ಲಿ. ಇವತ್ತು ನಮ್ಮ ಒಂದು ರಾಮನಗರ ಜಿಲ್ಲೆಯಲ್ಲಿ ಇವತ್ತೇನು ರೈತರ ಹೋರಾಟ ಏನು ನಡೀತಿದೆ. ಇವತ್ತು DC ಕಚೇರಿಯ ಮುಂದೆ ಹಾಲಿನ ದರ ಹೆಚ್ಚಳ ಆಗಬೇಕು, 10 ರೂಪಾಯಿ. ರೈತರ ಇವತ್ತು ಸಂಘ ಸಂಸ್ಥೆಗಳು ಮತ್ತು ರೈತ ಕುಟುಂಬಗಳು ಮತ್ತು ಹೆಣ್ಮಕ್ಳುಗಳು ಇವತ್ತು ಸಾರ್ವಜನಿಕರು ಎಲ್ಲರೂ ಒಟ್ಟುಗೂಡಿ ಇವತ್ತು DC ಕಚೇರಿಯ ಮುಂದೆ ಏನು ಇವತ್ತಿನ ದಿನ ಇವತ್ತು 7ನೇ ತಾರೀಕು 7ನೇ ತಿಂಗಳು 2020 ಒಂದು ದಿನ ಇವತ್ತು ಏನು ಈ ದಿನ ಇವತ್ತು ಇಡೀ ಒಂದು ವ್ಯವಸ್ಥೆಯಲ್ಲಿ ಏನು ಹಾಲಿನ ದರ ಹೆಚ್ಚಳಾಗಬೇಕು, ನಮ್ಮ ಒಂದು ರೈತಾಪಿ ಕುಟುಂಬಗಳಿಗೆ ಬದುಕನ್ನು ಕಟ್ಕೋಬೇಕು. ಇವತ್ತು ಹೋರಾಟಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿ ಎಲ್ಲ ಒಂದು ಕಡೆ DC ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ 144 ಸೆಕ್ಷನ್ ತಂದಿದ್ದಾರೆ. ಇವತ್ತು ರೈತರು ಇವತ್ತು ಹೋರಾಟ ಮಾಡಿದ್ರು, ಇವತ್ತು ರಸ್ತೆ ಕೂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಆಗಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಎಷ್ಟೋ ಇವತ್ತು ಸಂಘ ಸಂಸ್ಥೆಗಳು ಮತ್ತು ರೈತಾಪಿ ಕುಟುಂಬಗಳು ಇವತ್ತು ಎಲ್ಲರೂ ಸಹ ಜೊತೆಗೂಡಿ ಇವತ್ತು ನಮ್ಮ ಒಂದು ಈ ಒಂದು ಯಶಸ್ವಿಯಾದಂಥ ಒಂದು ರೈತ ಹೋರಾಟ ಇಡೀ ಒಂದು ರಾಜ್ಯದಲ್ಲಿ ಒಂದು ಶಕ್ತಿಯಾಗಿ ನಿಲ್ಲಬೇಕು. ರಾಮನಗರ DC ಅವರು ಈ 144 ಸೆಕ್ಷನ್ ತಂದಿರೋದು ಎಲ್ಲ ಒಂದು ಕಡೆ ಇವತ್ತು ರೈತರುಗಳು ಬೀದಿಲಿ ಕೂರುವಂಥ ಪರಿಸ್ಥಿತಿ ಆಗಿದೆ. ಎಲ್ಲ ಒಂದು ಕಡೆ ಈ ಯೂಟ್ಯೂಬ್ ನೋಡುವಂಥ ಈ ನನ್ನ ಸಾಮಾಜಿಕ ಜಾಲತಾಣ ಸ್ನೇಹಿತರುಗಳು ಎಲ್ಲ ಒಂದು ಕಡೆ ರೈತರನ್ನು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರಗಳು ನಿರ್ಲಕ್ಷಿಸಿದೆ ಮತ್ತು ಸರ್ಕಾರಗಳ ಎಲ್ಲ ಒಂದು ಕಡೆ ಧೋರಣೆಗಳು ಇವತ್ತು ನಮ್ಮ ರೈತರನ್ನು ಕೆರಳಿಸುವಂಥದ್ದೇ. ಒಂದಲ್ಲ ಒಂದು ವಿಚಾರವಾಗಿ ಇವತ್ತು ರೈತರಿಗೆ ಎಷ್ಟು ಅನ್ಯಾಯ ಆಗ್ತಿದೆ. ಒಂದು ಕಡೆ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ, ತಾನು ಹೈನುಗಾರಿಕೆಯಲ್ಲಿ ಜೀವನ ಕಟ್ಕೊಂಡು ಜೀವನ ನಡೆಸುವಂಥ ರೈತನಿಗೆ ಇವತ್ತು ಪ್ರತಿ ಲೀಟ್ರಿಗೆ ಹಾಲಿಗೆ 10 ರೂಪಾಯಿ ಹೆಚ್ಚಳ ಮಾಡಿ ಅಂದರೆ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು DC ಕಚೇರಿ ಮುಂದೆ ಹೆಚ್ಚಳ ರೈತರು DCಗೆ ಮನವಿ ಕೊಡಬೇಕು, ಆ ಮನವಿನ ಮುಖ್ಯಮಂತ್ರಿಗಳು ತಲುಪಿಸಬೇಕು ಅಂತ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ DC ಅವರು ಇವತ್ತು ಏನು ಕ್ರಮ ಕೈಗೊಳ್ತಾರೋ ಎಲ್ಲೋ ಗೊತ್ತಿಲ್ಲ. ಏನು ಇವತ್ತು 144 ಇದರಿಂದ ಇವತ್ತು ಎಲ್ಲರೂ ರಸ್ತೆಯಲ್ಲೇ ಬೆಂಗಳೂರು ಮೈಸೂರು ರಸ್ತೆಯಲ್ಲೇ ಕೂತ್ಕೊಂಡು ಇವತ್ತು ಸ್ಟ್ರೈಕ್ಗಳನ್ನ ಮಾಡ್ತಿದ್ದಾರೆ. ಇಡೀ ಒಂದು ರೈತ ಸಂಘ ಇವತ್ತು ಸಪೋರ್ಟ್ ಇದೆ. ಮತ್ತು ನಾನು ಒಬ್ಬ ಇಡೀ ರಾಜ್ಯದ ರೈತಾಪಿ ಮಗನಾಗಿ ಪ್ರಶಾಂತ್ ಕುಮಾರ್ MLA ಈ ಹೋರಾಟಕ್ಕೆ ಧುಮುಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತು DC ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಈ ಒಂದು ಏನೋ ಈ ಒಂದು ಹೋರಾಟಕ್ಕೆ ನಾವೇನು ಮಾಡ್ತಿದ್ದೀವಿ ಇವತ್ತು ರೈತರಿಗೆ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತೇಳಿ ಹಾಲಿನ ದರ ಹೆಚ್ಚಳಾಗಿ ಮತ್ತು ರೈತರಿಗೆ ಉಪಯೋಗವಂಥದ್ದನ್ನು ಮಾಡಿ ದಯವಿಟ್ಟು ನಿಮ್ಮ ಕೋಟೆಯನ್ನು ಬಿಟ್ಟು ಹೊರಗಡೆ ಬಂದು ಏನು ಇವತ್ತು ರೈತರ ಅಹವಾಲುಗಳನ್ನ ಪಡ್ಕೊಂಡು ನೀವು ನಿಮ್ಮ ಒಂದು ಏನು ಒಂದು ಅಧಿಕಾರ ಇದೆ ಅದನ್ನು ರೈತರಿಗೆ ಉಪಯೋಗ ಆಗುವಂಥದ್ದಲ್ಲಿ ಮಾಡಿಕೊಡಿ. ಮತ್ತು ರೈತರ ಒಂದು ಮನವಿಯನ್ನು ಸ್ಪಂದಿಸಿ ಇಡೀ ಒಂದು ವ್ಯವಸ್ಥೆ ಇವತ್ತು ಯಾವ ರೀತಿ ನಿಂತಿದೆ. ಇವತ್ತು ರೈತರುಗಳು ಬೀದಿಗಿಳಿದಿದ್ದಾರೆ. ಎಷ್ಟೋ ಕುಟುಂಬಗಳು ಹೈನುಗಾರಿಕೆಯನ್ನು ನಂಬ್ಕೊಂಡಿದೆ. ನೀವು 144 ಸೆಷನ್ ನಿಲ್ಲಿಸ್ಬಿಟ್ಟು ಇವತ್ತು ಒಳಗಡೆ ಕೋಟೆಯಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ. ನೀವು ಇದು ಒಂದು ಶೋಭೆ ತರುವಲ್ಲ. ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಇವತ್ತು ಪೊಲೀಸ್ ಒಂದು ಬಂದೋಬಸ್ತಲ್ಲಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ರೈತಾಪಿ ಕುಟುಂಬಗಳು ಮಹಿಳೆಯರು ಸಹ ಇವತ್ತು ಬೀದಿಗೆಯಲ್ಲಿ ಕೂಡುವಂಥ ಸಂದರ್ಭ ಇದೆ. ಇಂಥ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. DC ಅವರು ಈ ಥರ ಒಂದು ತೆಗೆದುಕೊಳ್ಳುವಂಥ ಕ್ರಮ ಎಲ್ಲೋ ಖಂಡನೀಯ. ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರನ ಎಚ್ಚರಿಸ್ತಾ ರೈತಾಪಿ ಕುಟುಂಬದವ್ರಿಗೆ 10 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿ ಅಂತ ಆಗ್ರಹ ಪಡಿಸ್ತಾ DC ಅವ್ರಿಗೆ ಮನವಿ ಪಡ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.